ನಾಡಿನಾದ್ಯಂತ ಇಂದು ಸಂಕ್ರಾಂತಿ ಹಬ್ಬದ ಸಂಭ್ರಮ. ಬೆಳಗ್ಗೆಯಿಂದಲೇ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ. ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ವಿಸ್ಮಯಕ್ಕೆ ಕಾದು ಕುಳಿತಿದ್ದಾರೆ ಭಕ್ತಗಣ. ಬೆಳಗ್ಗಿನಿಂದಲೇ ಭಕ್ತಗಣ ಹರಿದು ಬರ್ತಾ ಇದೆ. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಶಿವಲಿಂಗವನ್ನ ಸ್ಪರ್ಶನೆ ಮಾಡಲಿರುವಂತಹ ಸೂರ್ಯರಶ್ಮಿ ಇವತ್ತು ಸಂಜೆ 5 ಗಂಟೆ 20 ನಿಮಿಷದಿಂದ 5 ಗಂಟೆ 23 ನಿಮಿಷದವರೆಗೆ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ ಅನ್ನುವ ಮಾಹಿತಿ ಇದೆ. ಇವತ್ತು ಸೂರ್ಯ ಉತ್ತರಾಯಣಕ್ಕೆ ಸಂಚಾರ, ದಕ್ಷಿಣದಿಂದ ಉತ್ತರಾಯಣಕ್ಕೆ ಸಂಚಾರ ಪಥವನ್ನು ಬದಲು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಹಲವು ವಿಸ್ಮಯ ಕಾರ್ಯಗಳು ನಡೆಯುತ್ತೆ. ಈಗ ಆಲ್ರೆಡಿ ನಾವು ಮಂಡ್ಯದ ನೇರ ದೃಶ್ಯವನ್ನು ಗಮನಿಸಿದ್ವಿ. ಶ್ರೀ ಕಾಶಿ ಚಂದ್ರಮೌಳೇಶ್ವರ ದೇಗುಲದಲ್ಲಿ ಚಮತ್ಕಾರ ಯಾವ ರೀತಿಯಾಗಿ ನಡೀತು ವಿಸ್ಮಯ ಅನ್ನೋದನ್ನು ಈಗ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿಯೂ ಕೂಡ ಇವತ್ತು ಸಂಜೆ 5 ಗಂಟೆ 20 ನಿಮಿಷದಿಂದ 5 ಗಂಟೆ 23 ನಿಮಿಷದವರೆಗೆ, ಅಂದರೆ ಈ 3 ನಿಮಿಷದ ಅಂತರದಲ್ಲಿ ಸೂರ್ಯರಶ್ಮಿ ಶಿವಲಿಂಗನ ಮೇಲೆ ಹಾದು ಹೋಗುತ್ತೆ, ಸ್ಪರ್ಶಿಸುತ್ತೆ. ಈಗ ನಾವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಇದು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂಥ ಕಾಶಿ ಚಂದ್ರಮೌಳೇಶ್ವರ ದೇಗುಲದಲ್ಲಿ ಸೂರ್ಯರಶ್ಮಿ ಸ್ಪರ್ಶಿಸಿದ ಆ ಒಂದು ಕೌತುಕದ ಕ್ಷಣ. ಗರ್ಭಗುಡಿಯಲ್ಲಿರುವಂತಹ ಶಿವಲಿಂಗದ ಮೇಲೆ ಸೂರ್ಯರಶ್ಮಿ ಸ್ಪರ್ಶಿಸಿದೆ. ಶ್ರೀರಂಗಪಟ್ಟಣದ ದಕ್ಷಿಣ ಕಾವೇರಿ ತೀರದಲ್ಲಿರುವಂತಹ ದೇಗುಲ ಇದು. ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿತ್ತು. ನೀವೇನು ಗಮನಿಸ್ತಾ ಇದ್ರಿ, ಶ್ರೀರಂಗಪಟ್ಟಣದಲ್ಲಿ ಇರುವಂತಹ ದಕ್ಷಿಣ ಕಾವೇರಿ ತೀರದಲ್ಲಿರುವಂತಹ ಕಾಶಿ ಚಂದ್ರಮೌಳೇಶ್ವರ ದೇಗುಲ. ಇನ್ನು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಂಭ್ರಮ ಜೋರಾಗಿದೆ. ನಮ್ಮ ಪ್ರತಿನಿಧಿ ಚೈತ್ರ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ, ಲೈವ್ ಸಂಪರ್ಕದಲ್ಲಿದ್ದಾರೆ. ಚೈತ್ರ, ಈಗ ಸದ್ಯಕ್ಕೆ ಅಲ್ಲಿ ಪೂಜಾ ಕೈಂಕರ್ಯಗಳು ಹೇಗೆ ಸಾಗ್ತಾ ಇದೆ, ಭಕ್ತ ಸಾಗರ ಏನು ಹೇಳುತ್ತೆ ಇವತ್ತಿನ ಸಂಭ್ರಮದ ವಿಚಾರವಾಗಿ ಮಾಹಿತಿ ಕೊಡ್ಬೋದಾ ಚೈತ್ರ? ಹೌದು ನಾಗೇಂದ್ರ ಬಾಬು, ಇವತ್ತು ನಾವು ಬೆಂಗಳೂರಿನ ಪುರಾಣ ಪ್ರಸಿದ್ಧ ದೇಗುಲವಾಗಿರುವಂತಹ ಗವಿ ಗಂಗಾಧರೇಶ್ವರ ದೇಗುಲದ ಮುಂಭಾಗದಲ್ಲಿದ್ದೀವಿ. ಇಂದು ಸಂಕ್ರಾಂತಿಯ ವಿಶೇಷವಾಗಿ ಸಹಸ್ರಾರು ಭಕ್ತರು ಮುಂಜಾನೆಯಿಂದಲೇ ದೇಗುಲಕ್ಕೆ ಆಗಮಿಸಿ ಗವಿ ಗಂಗಾಧರೇಶ್ವರನ ದರ್ಶನವನ್ನ ಪಡಿತಾ ಇದ್ದಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇಂದು ಈ ದೇಗುಲದ ಪ್ರಮುಖ ವಿಶೇಷತೆ ಅಂತ ಅಂದ್ರೆ ಸೂರ್ಯ ತನ್ನ ಪಥವನ್ನ ಬದಲಾಯಿಸುವಂತಹ ಒಂದು ಅದ್ಭುತವಾದ ಗಳಿಗೆಗೆ ಇಂದು ಗವಿ ಗಂಗಾಧರೇಶ್ವರ ದೇಗುಲ ಸಾಕ್ಷಿಯಾಗಿದೆ. ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ತನ್ನ ಒಂದು ಪಥವನ್ನ ಬದಲಿಸುವುದಕ್ಕಿಂತ ಮುಂಚೆ ಸೂರ್ಯದೇವ ಈ ದೇಗುಲಕ್ಕೆ ಬಂದು ಪರಮೇಶ್ವರನ ದರ್ಶನವನ್ನ ಪಡೆದು ತನ್ನ ಪಥವನ್ನ ಬದಲಿಸ್ತಾನೆ. ಋಷಿಮುನಿಗಳು ತಮ್ಮ ತಪೋಬಲದಿಂದ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ ಇದು ಅನ್ನುವಂತಹ ಒಂದು ನಂಬಿಕೆ ಕೂಡ ಇಲ್ಲಿದೆ. ಭಾರದ್ವಾಜ ಮುನಿಗಳು, ಗೌತಮ ಮಹರ್ಷಿಗಳು ಈ ಕ್ಷೇತ್ರದ ಒಂದು ಪೂಜೆಯನ್ನ ಕೈಗೊಂಡಿದ್ರು ಅನ್ನುವಂತಹ ಒಂದು ಉಲ್ಲೇಖಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿನ ಒಂದು ಪ್ರಮುಖ ಮತ್ತೊಂದು ವಿಶೇಷತೆ ಅಂದ್ರೆ ಇಲ್ಲಿರುವಂತಹ ಶಿವಲಿಂಗ ಇರ್ಬೋದು, ನಂದಿಯ ಒಂದು ಪ್ರತಿಷ್ಠಾಪನಾ ಮೂರ್ತಿಗಳಿರ್ಬೋದು, ಇದು ಯಾವುದೂ ಕೂಡ ಯಾರು ಪ್ರತಿಷ್ಠಾಪನೆಯನ್ನ ಮಾಡಿರುವಂತಹ ಒಂದು ಮೂರ್ತಿಗಳಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ವ ಉದ್ಭವ, ಅಂದ್ರೆ ಇಲ್ಲಿರುವಂತಹ ಶಿವಲಿಂಗ ಮತ್ತೆ ನಂದಿಯ ವಿಗ್ರಹಗಳೇನಿದೆ ಅದು ಸ್ವಂತ ಉದ್ಭವವಾಗಿರುವಂತಹ ಮೂರ್ತಿಗಳು ಅನ್ನುವಂತಹ ನಂಬಿಕೆ ಇದೆ. ದೇಗುಲದ ಕುರಿತು ಪುರಾಣಗಳಲ್ಲೂ ಕೂಡ ಸಾಕಷ್ಟು ಉಲ್ಲೇಖಗಳಿವೆ. ಗಂಗೆಯೂ ಕೂಡ ಶಿವನ ಜೊತೆಯಲ್ಲಿಯೇ ಇರುವಂತದ್ದು. ಸಹಸ್ರಾರು ಭಕ್ತರು ದೇವರ ದರ್ಶನವನ್ನ ಪಡೀಲಿಕ್ಕೆ ಆಗಮಿಸಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ. ಮೇಡಮ್, ನಿಮ್ಮ ಹೆಸರು? ಸುಮಿತ್ರಾ ಮೇಡಮ್. ಸುಮಿತ್ರಾ. ಎಷ್ಟು ವರ್ಷಗಳಿಂದ ನೀವು ದೇಗುಲಕ್ಕೆ ಬರ್ತಾ ಇದ್ದೀರಾ? ಬರ್ತಾ ಇದ್ದೀವಿ ಮೇಡಮ್, ವರ್ಷ ಬರ್ತಾ ಇದ್ದೀವಿ. ಹೇಗೆ ನಡೀತಾ ಇದೆ ಹಬ್ಬದ ಸಂಭ್ರಮ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಮೇಡಮ್, ಚೆನ್ನಾಗಿದೆ. ಸರ್, ನಿಮ್ಮ ಅನಿತಾ. ಅನಿತಾ. ನೀವು ಎಲ್ಲಿಂದ ಬಂದಿರೋದು ಮೇಡಮ್? ಮಾಹಿತಿ ಕೊಡ್ತಾ ಇರೋ ನನ್ನ ಸಹೋದರಿ ಚೈತ್ರ. ನೋಡಿ, ಈಗ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂತಹ ಕಾಶಿ ಚಂದ್ರಮೌಳೇಶ್ವರ ದೇಗುಲದಲ್ಲಿ ಸೂರ್ಯ ರಶ್ಮಿ ಸ್ಪರ್ಶಿಸಿದ ಆ ಕ್ಷಣದ ದೃಶ್ಯಾವಳಿಯನ್ನು ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂತಹ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದ ವಿಸ್ಮಯಕಾರಿಯ ಲೈವ್ ದೃಶ್ಯಾವಳಿಯನ್ನು ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿ ಇದು.
ಲೈವ್ ದೃಶ್ಯಾವಳಿನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ನೋಡಿ. ಸೂರ್ಯನ ರಶ್ಮಿ ಯಾವ ರೀತಿಯಾಗಿ ಶಿವಲಿಂಗವನ್ನ ಸ್ಪರ್ಶಿಸುತ್ತಿದೆ ಅನ್ನುವ ನೇರ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೀವು ಈ ದೃಶ್ಯಾವಳಿಯನ್ನು ನೋಡೋದಕ್ಕೆ ಸಾಧ್ಯ. ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ. ನೋಡಿ, ಸೂರ್ಯ ರಶ್ಮಿ ಸ್ಪರ್ಶ ಆಗ್ತಾ ಇರುವಂತಹ ನೇರ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ರಿ. ಕೆಲವೇ ನಿಮಿಷಗಳು ಮಾತ್ರ ಈ ಒಂದು ವಿಸ್ಮಯಕಾರಿ ದೃಶ್ಯವನ್ನು ನೋಡೋದಕ್ಕೆ ಸಾಧ್ಯ. ಶಿವಲಿಂಗದ ಮೇಲೆ ಸೂರ್ಯರಶ್ಮಿ ಇರುವಂತಹ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ರಿ. ಇಂದು ಉತ್ತರಾಯಣಕ್ಕೆ ಸೂರ್ಯಪಥ ಬದಲಿಸುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ದಕ್ಷಿಣ ಕಾವೇರಿ ತೀರದಲ್ಲಿರುವಂತಹ ಚಂದ್ರಮೌಳೇಶ್ವರ ದೇವಸ್ಥಾನದ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತಿರುವಂತಹ ನೇರ ದೃಶ್ಯಾವಳಿಯನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ತಡ ಆಗಿದೆ ಇವತ್ತು ಸ್ವಲ್ಪ. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಮಂದಿ ಭಕ್ತರು ಆಗಮಿಸಿದ್ದಾರೆ. ಸೂರ್ಯರಶ್ಮಿ ಸ್ಪರ್ಶದ ಹಿನ್ನೆಲೆಯಲ್ಲಿ ಬೆಳಗಿನ ಜಾವ 3 ಗಂಟೆಯಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗ್ತಾ ಇತ್ತು. ಶ್ರೀ ಚಂದ್ರವನ ಆಶ್ರಮ ಪೀಠಾಧ್ಯಕ್ಷ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಹಳ ವರ್ಷಗಳಿಂದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಬರಲಾಗ್ತಾ ಇದೆ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರ್ಯರಶ್ಮಿ ಹಾದು ಹೋಗುತ್ತೆ. ಆಗ ಅಲ್ಲಿಗೆ ಬಂದಿರುವಂತಹ ಪ್ರತಿಯೊಬ್ಬ ಭಕ್ತರಿಗೆ ಎಳ್ಳು ಬೆಲ್ಲವನ್ನು ನೀಡಿ ಅಲ್ಲಿ ಆಶೀರ್ವಾದವನ್ನು ಕೂಡ ಮಾಡಲಾಗುತ್ತೆ.